ಫಸ್ಟ್ ಇಲ್ಲಿಂದ 1 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಒನ್ ಅವರ್ ಟೈಮ್ ಫ್ರೇಮಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ. ಸೊ ನಾವೇನು ಮಾಡ್ತೀವಿ, ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲನ್ನು ಫಸ್ಟು ಈ ಕ್ಯಾಂಡಲಿಂದ ಹಾಕ್ತೀವಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಈ ಕ್ಯಾಂಡಲ್ಗೆ ಹಾಕ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಝೋನ್ ಇದೆ ನೋಡಿ, ಇಲ್ಲಿ POC ಇಲ್ಲಿ ಆಲ್ರೆಡಿ ಇದೆ, 1 ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲಿದೆ. ಸೊ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು 1 ಅವರ್ POC, ಓಕೆನಾ. ಸೊ ಇವಾಗ 1 ಅವರ್ POC ಅಂತಂದರೆ, ಒಂದು ನಿಮಿಷ, POC ಇಲ್ಲಿದೆ. ಸೊ ರಿಯಾಕ್ಟ್ ಆಗಿರೋದು ಈ ಲೆವೆಲಿಂದ ಅಲ್ಲ, ಓಕೆನಾ. ಇದನ್ನೂ ಒಂದು ಲೆವೆಲನ್ನು ನೋಡೋಣ. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ನವರು ಈ ಕ್ಯಾಂಡಲ್ ಏನಿದೆಯಲ್ಲ ಇಲ್ಲಿಂದ ಎಂಟ್ರಿ ಆಗಿದ್ದಾರೆ. ಸೊ ಈ ಒಂದು ಇಂಪಾರ್ಟೆಂಟ್ ಝೋನ್, ಇವೆರಡು ಇಂಪಾರ್ಟೆಂಟ್ ಝೋನ್, POC ಹಾಗೆಯೇ ಇನ್ಸ್ಟಿಟ್ಯೂಷನ್ಸ್ ಬಯರ್ಸ್ ಎಂಟ್ರಿ ಆಗಿರ್ತಕ್ಕಂಥ ಪ್ಲೇಸ್ ಇದು, ಓಕೆನಾ. ಇದು ಏನಿದೆಯಲ್ಲ ಇದು ಸಪ್ಲೈ ಝೋನ್ ಅನ್ನೋ ಲೆಕ್ಕ. ಇದಿಷ್ಟು ಸಪ್ಲೈ ಝೋನ್. ಇದು ಈ ಪ್ಲೇಸಿಗೆ ಬಂದಾಗ ಮಾರ್ಕೆಟು ಅಪ್ಸೈಡ್ ಹೋಗ್ತಕ್ಕಂತಹ ಒಂದು ಸಿನಾರಿಯೋ ಜಾಸ್ತಿ ಇರುತ್ತೆ ಅಂತ. ಆರ್ ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಇಲ್ಲಿಗೆ ನೋಡಿದ್ವಾ, ಓಕೆ ಇಲ್ಲಿ ನೋಡಿದ್ವಿ. ಸೊ ಇಲ್ಲಿ ವಿಕ್ಗಳೆಲ್ಲ ಜಾಸ್ತಿ ಆಗಿದೆ. 1 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಇಲ್ಲಿವರೆಗೂ ವಿಕ್ನ ಹೊಡೆದು ಮತ್ತೆ ರಿಟರ್ನ್ ಆಗಿದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಆಲ್ರೆಡಿ POC ಲೆವೆಲ್ಗೆ ಟಚ್ ಆಗಿದೆ, ಅದಲ್ಲ ಸಾರಿ, ಆ ಇನ್ಸ್ಟಿಟ್ಯೂಷನ್ಸ್ನವ್ರು ಎಂಟ್ರಿ ಆಗಿರ್ತಕ್ಕಂಥ ಪ್ಲೇಸನ್ನು ಟಚ್ ಆಗಿದೆ. ಬಟ್ ಸ್ಟಾಪ್ ಲಾಸ್ ಲೆವೆಲ್ಲು ಇಲ್ಲಿ ಇರಬೇಕಾಗಿತ್ತು, ಇಲ್ಲಿವರೆಗೂ ಎಂಟ್ರಿ ಆಗಿಲ್ಲ ಮಾರ್ಕೆಟ್, ಮತ್ತು ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳು ಇದಾವೆ. ಇಲ್ಲಿಂದ ಹೋಗಿ ಮಾರ್ಕೆಟು ಮತ್ತು ರೀಟೆಸ್ಟ್ ಆಗಿ ಅಪ್ಸೈಡ್ ಮೂವ್ನ ತೋರಿಸ್ತಿದೆ 1 ಅವರ್ ಟೈಮ್ ಫ್ರೇಮಲ್ಲಿ. ಅಬ್ದುಲ್ ಬ್ರೋ, ಹಾಯ್ ಬ್ರೋ, ಹಾಯ್, ಓಕೆನಾ. 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬಂದ್ವಿ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲೂ ಕೂಡ ಅಷ್ಟೇ ನಮಗೇನಿದೆ, ಮಾರ್ಕೆಟ್ ಅಟ್ ಪ್ರೆಸೆಂಟು ಈ ಒಂದು ರೀಸೆಂಟ್ ಸ್ವಿಂಗನ್ನು ಬೀಟ್ ಮಾಡಿದೆ. ಈಗ ಅಟ್ ಪ್ರೆಸೆಂಟು ರೀಟೆಸ್ಟಿಗೂ ಕೂಡ ಬಂದಿದೆ. ರೀಟೆಸ್ಟಿಗೆ ಬಂದಿದೆ ಇಲ್ಲೋ ಅಂತಂದೇಳಿ ನಮ್ಮ ಒಂದು ಸಿನಾರಿಯೋನ ನಾವು ಯಾವ ರೀತಿ ಕನ್ಫರ್ಮೇಷನ್ ತೊಗೋಬೇಕು, ಜಸ್ಟ್ ಏನಿಲ್ಲ, ವಾಲ್ಯೂಮ್ ಪ್ರೊಫೈಲನ್ನು ಯೂಸ್ ಮಾಡಿ ಇಲ್ಲಿಂದ ಈ ಲೆವೆಲ್ಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿದೆ, ಅರ್ಥ ಆಯ್ತಾ. ಆಮೇಲೆ ವಾಲ್ಯೂಮ್ ಲೋ ಕೂಡ ಇಲ್ಲಿದೆ, ಇದೇನಿದೆಯಲ್ಲ ವಾಲ್ಯೂಮ್ ಲೋ, ಇದು ಈ ವಾಲ್ಯೂಮ್ ಲೋಗು ಸಮೇತನ ಆಲ್ರೆಡಿ ರೀಟೆಸ್ಟಿಗೆ ತೊಗೊಂಡಿದೆ. ಮಾರ್ಕೆಟ್ ಅಪ್ ಟು ಮೇಲೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ, ಓಕೆನಾ. ಸೊ ಇಲ್ಲಿಂದ ಮತ್ತೆ 5 ಮಿನಿಟ್ಸಿಗೆ ಹೋಗ್ತೀವಿ. ಎಲ್ಲ ರೀತಿನೂ ಚೆಕ್ ಮಾಡ್ಕೋಬೇಕು, ನಮ್ಗೆ ಏನೇನು ಕನ್ಫರ್ಮೇಷನ್ ಬೇಕಲ್ಲ ಎಲ್ಲ ಕನ್ಫರ್ಮೇಷನ್ಗೂ ತೊಗೊಳ್ಳೇಬೇಕು. ಯಾಕಂದರೆ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಎಲ್ಲ ಥರದ್ದು ಅನಾಲಿಸಿಸ್ನ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿಗೆ ಹೋಗಿದೆ, ಓಕೆನಾ. ಇಲ್ಲಿಂದ ಇಲ್ಲಿಗೆ ಮತ್ತೆ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ತೀವಿ. ಸೊ ಇಲ್ಲಿಂದ POC ಇಲ್ಲಿಗಿದೆ, ಅರ್ಥ ಆಯ್ತಾ. POC ಇಲ್ಲಿಗಿದೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಮಾರ್ಕೆಟ್ ಇಲ್ಲಿಗೆ ಹೋಗಿದೆಯಲ್ಲ, ಮತ್ತು ಇಲ್ಲಿಂದ ಇಲ್ಲಿಗೆ ರೀಟೆಸ್ಟ್ ಆಗೋವರೆಗೂ ವೇಟ್ ಮಾಡ್ತೀವಿ, ಅರ್ಥ ಆಯ್ತಾ. ಇಲ್ಲಿಂದ ಇಲ್ಲಿಗೆ ರೀಟೆಸ್ಟ್ ಆಗಬೇಕು, ಈ ಒಂದು ಲೆವೆಲ್ ಏನಿದೆಯಲ್ಲ ಇಲ್ಲಿಗೆ ರೀಟೆಸ್ಟ್ ಆಗ್ಬೇಕು. ಈಗ ಪ್ರೈಸ್ ಹೋಗಿ ಮೇಲೆ ಹೋಗಿ, ಓಕೆನಾ. ನೋಡಿ ರೀಟೆಸ್ಟ್ ಆಗೋಯ್ತು ಆಲ್ರೆಡಿ, ಲೇಟ್ ಆದಂಗೆ. ಒಂದು ನಿಮಿಷ, ಮತ್ತೆ ರೀಟೆಸ್ಟಿಗೆ ಬರ್ಬೇಕಾದ್ರೆ ನೋಡೋಣ. ನೋಡಿ ರೀಟೆಸ್ಟ್ ಪೂರ್ತಿ ತೊಗೊಂಡು. ಸೊ ಇವಾಗ ಏನು ಮಾಡ್ತೀವಿ ಗೊತ್ತಾ, ಈಗ ಅಟ್ ಪ್ರೆಸೆಂಟ್ ಇಲ್ಲಿ ಪ್ರೈಸ್ ಇಲ್ಲಿದೆ ಅಂತಂದಾಗ ರೀಟೆಸ್ಟ್ ಇಲ್ಲಿ ಆಲ್ರೆಡಿ ತೊಗೊಂಡಿದೆ ನೋಡಿ. ನಾವು ಇಲ್ಲಿ ಈ ಕ್ಯಾಂಡಲ್ ವೇಟ್ ಮಾಡಿದ್ವಿ, ರೀಟೆಸ್ಟ್ ಆಲ್ರೆಡಿ ಈ ಕ್ಯಾಂಡಲ್ ರೀಟೆಸ್ಟ್ ಆಗಿತ್ತು. ನೆಕ್ಸ್ಟ್ ನಾವು ಎಂಟ್ರಿ ಆಗ್ಬೋದಾಗಿತ್ತು, ಬಟ್ ನಾವು ಎಂಟ್ರಿ ಆಗಲಿಲ್ಲ, ಮಿಸ್ ಮಾಡಿದ್ವಿ, ಓಕೆನಾ. ಇದೇ ರೀತಿನೇ ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ಅಟ್ ಪ್ರೆಸೆಂಟು ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆಯಲ್ಲ, ಮತ್ತು ವಾಲ್ಯೂಮ್ ಪ್ರೊಫೈಲನ್ನು ಯೂಸ್ ಮಾಡಿ ಒಟ್ಟು ಟ್ರೆಂಡ್ ಅಂತೂ ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡಿರ್ಬೇಕಾಗತ್ತೆ. ಇಲ್ಲಿಗೆ ನೋಡ್ತೀವಿ, ಇಟ್ ಈಸ್ ಎನ್ POC, ಇಲ್ಲೇನಿದೆಯಲ್ಲ ಇದು POC ಲೆಕ್ಕನೇ. ಇದಕ್ಕಿಂತ ಹಿಂದಿನ ಲೆವೆಲ್ ಏನಿದೆಯಲ್ಲ ಇಲ್ಲಿಗೂ ಕೂಡ ತಗೊಂಡ್ರಾಗುತ್ತೆ.
ಇದು ಎಲ್ಲಿಗೆ ಹೋದ್ರೂ ಪಿ ಒ ಸಿ ಇದೇ ಲೆವೆಲಲ್ಲಿ ಇದೆ. ಸೊ ನಾವೇನು ಮಾಡ್ತೀವಿ, ಪಿ ಒ ಸಿ ಪ್ಲಸ್ ಇದು ಏನು ಪ್ರೈಸ್ ರಿಯಾಕ್ಷನ್ ಆಗಿರ್ತಕ್ಕಂಥ ಪ್ಲೇಸ್ ಎರಡೂ ಇಲ್ಲಿದೆ. ಆಲ್ರೆಡಿ ರೀಟೆಸ್ಟ್ ಆಗಿರ್ತಕ್ಕಂಥ ಲೆವೆಲಲ್ಲಿ ನಮಗೆ ಕಾಣಿಸ್ಕೊಂಡಿದೆ. ಸೊ ನಾವೇನು ಮಾಡ್ತೀವಿ, ಸೊ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆಯಲ್ಲ, ನೆಕ್ಸ್ಟ್ ಕ್ಯಾಂಡಲ್ಗೆ ವೇಟ್ ಮಾಡ್ತೀವಿ. ನಿಮಿಷ, ಓಕೆನಾ? ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ವೇಟ್ ಮಾಡಿದ್ವಾ? ಓಕೆ. ನೆಕ್ಸ್ಟ್ ಕ್ಯಾಂಡಲ್ ತಗೊಂಡ್ವಲ್ಲ, ಇಲ್ಲಿಂದ ಏನು ಮಾಡ್ತೀವಿ, ಬೈ ಸೈಡ್ ನೋಡ್ತೀವಿ. ಬೈ ಸೈಡ್ ನೋಡಿ ಕರೆಕ್ಟಾಗಿ ಸ್ಟಾಪ್ ಲಾಸ್ ಈ ಒಂದು ಲೆವೆಲ್ಗಿದೆ, 1:1 ಲೆಕ್ಕದಲ್ಲಿದೆ. ಇದನ್ನು 2 ಮಾಡ್ಕೊಂತೀವಿ. 1:2. ತುಂಬ ಎಸ್ ಎಲ್ ತುಂಬ ಲಾಂಗ್ ಆಯಿತು. ಓಕೆನಾ, ಒಂದು ನಿಮಿಷ. ಎಸ್ ಎಲ್ ಈ ಒಂದು ವಿಕ್ ಕೆಳಗಡೆ ಇಡೋಣ. ಓಕೆನಾ, ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತ. ನೋಡಿದ್ರಾ, ಜಸ್ಟ್ ಇಷ್ಟೇ ಅನಾಲಿಸಿಸ್ ಮಾಡ್ಬೇಕಾಗಿರ್ತಕ್ಕಂಥ ಮ್ಯಾಟರ್ ಇಷ್ಟೇ. ಇಲ್ಲಿ ಫಸ್ಟು ಟ್ರೆಂಡನ್ನು ಐಡೆಂಟಿಫೈ ಮಾಡಿ, ನಮಗೆ ಏನು ಪ್ರೈಸ್ ರಿಯಾಕ್ಷನ್ ಏನು ಬೇಕಾಗಿರುತ್ತಲ್ಲ, ಪ್ರೈಸ್ ರಿಯಾಕ್ಷನನ್ನು ನೋಡಿ ನಾವು ಟ್ರೇಡನ್ನು ತಗೋಬೇಕಾಗತ್ತೆ. ಇದು ನಿಮ್ಮ ಮುಂದೆನೇ ತಗೊಂಡಿದ್ದೀನಿ. ಸೊ ವಾಲ್ಯೂಮ್ ಪ್ರೊಫೈಲ್ ನಿನ್ನೆ ಹೆಚ್ಚು ಕಮ್ಮಿ 3 ಗಂಟೆವರೆಗೂ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ. ಸೊ ವರ್ಕ್ ಆಗಿದೆ, ವರ್ಕ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನನಗೆ. ಓಕೆನಾ, ಬ್ಯಾಕ್ ಟೆಸ್ಟ್ ಹೆಚ್ಚು ಕಮ್ಮಿ 50 ಟೈಮ್ಸ್ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ನಿನ್ನೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇದು ಟ್ರೆಂಡ್ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ ಇದ್ದ ತಕ್ಷಣನೇ ನಾನು ಅಲ್ಲೇನೆ ಅರ್ಥ ಮಾಡ್ಕೋಬೇಕಾಗಿತ್ತು, ಇದು ಮಾರ್ಕೆಟ್ ಅಪೋಸಿಟ್ ಆಗಿದೆ ಅಂತೇಳಿ. ಅರ್ಥ ಆಯ್ತಾ? ಇಲ್ಲಿ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ್ಲಿ ಹೇಳಿದೆ, ಈ ಒಂದು ಲೆವೆಲ್ ಏನಿದೆಯಲ್ಲ, ಈ ಲೆವೆಲನ್ನು ಬೀಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಆಗ್ಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಡಬಲ್ ಟ್ಯಾಪ್ ಆಗಿರೋದ್ರಿಂದ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಇಲ್ಲಿಂದ ಮಾರ್ಕೆಟ್ ರಿಟರ್ನ್. ಸೊ ನಾವು ಇನ್ನೊಂದು ಕನ್ಫರ್ಮೇಷನ್ನು ಕೂಡ ಇಲ್ಲಿ ಲೈವಲ್ಲಿ ತಗೋಬೋದಾಗಿತ್ತು, ಬಟ್ ನಾವು ಅದನ್ನ ಯೂಸ್ ಮಾಡಲಿಲ್ಲ. ಅದೇ ತಪ್ಪು ನಮ್ಮದು. ಯೂಸ್ ಮಾಡ್ಬೋದಾಗಿತ್ತು. ಹಿಂಗಂದ್ರೆ ಮತ್ತು ವಾಲ್ಯೂಮ್ ಪ್ರೊಫೈಲನ್ನು ತಗೊಂಡು ಇಲ್ಲಿಂದ ಸಾರಿ ವಾಲ್ಯೂಮ್ ಪ್ರೊಫೈಲನ್ನು ತಗೊಂಡು ಇಲ್ಲಿಂದ ಏನು ಕ್ಲೋಸ್ ಆಗಿದೆಯಲ್ಲ, ಇಲ್ಲಿಗೆ ನೋಡ್ಬೋದಾಗಿತ್ತು. ವಾಲ್ಯೂಮ್ ಪ್ರೊಫೈಲ್ ರಿಟರ್ನ್. ಸೊ ಅಂದ್ರೆ ಇದು ರೆಸಿಸ್ಟೆನ್ಸ್ ಲೈನ್ ಇಲ್ಲೇ ಇರೋದ್ರಿಂದ ವಾಲ್ಯೂಮ್ ಪ್ರೊಫೈಲ್ ಹೈನ ಟಚ್ ಮಾಡಿ ರಿವರ್ಸಲ್ ಆಗಿದೆ ನೋಡಿ. ವಾಲ್ಯೂಮ್ ಪ್ರೊಫೈಲು ಈ ಲೆಕ್ಕದಲ್ಲಿ ಇದನ್ನು ಯೂಸ್ ಮಾಡಿ, ಹಾಗೇನೆ ಇಲ್ಲಿಂದ ಹಿಡಿದು ಇಲ್ಲಿಗೆ ಯೂಸ್ ಮಾಡಿದ್ರೆ ನಮಗೆ ಐಡೆಂಟಿಫಿಕೇಶನ್ ಸಿಕ್ಬಿಡೋದು. ಇಲ್ಲಿಂದ ಕೆಳಗಡೆ ಕ್ಲೋಸ್ ಆಯ್ತು ನೋಡಿ. ಇಂಥ ಸಿನಾರಿಯೋಸ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಏನಿದೆಯಲ್ಲ ಮಾರ್ಕೆಟ್ನ ಈ ರೀತಿ ಇದ್ದಾಗ ನಮ್ಗೆ ಐಡೆಂಟಿಫಿಕೇಶನ್ ಸಿಗ್ತಾ ಇಲ್ಲ ಅಂತಂದ್ರೆ, ನನಗೆ ಇಷ್ಟು ಕನ್ಫ್ಯೂಸ್ ಮಾಡಕ್ ಕಾರಣ ಒಂದೇ, ಮಾರ್ಕೆಟ್ ಇಲ್ಲಿ ಡಬಲ್ ಟ್ಯಾಪ್ ಆಗಿತ್ತು, ಟ್ರೆಂಡ್ ರಿವರ್ಸಲ್ ಆಗಿದೆ ಅಂತಂದೇಳಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿಂದ ನಾವು ಈ ಲೆವೆಲ್ಗೆ ನೋಡ್ಕೊಂಡಾಗ ನೋಡಿ ಇಲ್ಲಿದೆ, ನಮಗೊಂದು ಮೈಂಡ್ ಸೆಟ್ ಆಲ್ರೆಡಿ ಬರ್ಬೇಕಾಗಿತ್ತು. ಇಲ್ಲಿ ಟ್ರೆಂಡ್ ಈ ರೀತಿ ರೇಂಜ್ ಬಾಂಡಲ್ಲಿ ಇದ್ದಾಗ ಇದು ಕೂಡ ಒಂದು ಇಂಪಾರ್ಟೆಂಟ್ ಇದೆ. ನಿಮಿಷ, ಇದು ಆಲ್ರೆಡಿ ಹೋಯ್ತಲ್ಲ, ಇದೆಂತಕ್ಕೆ ಮತ್ತೆ ಸಾವು. ಇಲ್ಲಿ ನೋಡಿ, ಇದು ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ, ಇದು ಕೂಡ ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ. ನಾವೇನು ವೇಟ್ ಮಾಡ್ಬೇಕಾಗಿತ್ತು ಅಂದರೆ, ಒಂದು ಇದನ್ನ ಬೀಟ್ ಮಾಡ್ಲಿಕ್ಕೆ ವೇಟ್ ಮಾಡ್ಬೇಕಾಗಿತ್ತು, ಅಥವಾ ಇದನ್ನ ಬ್ರೇಕ್ಔಟ್ ಆರ್ ಇದನ್ನ ಬ್ರೇಕ್ ಡೌನ್, ಈ ಒಂದು ಲೆವೆಲ್ ಅನ್ನ ಬ್ರೇಕ್ ಡೌನ್ ಆರ್ ಈ ಒಂದು ಲೆವೆಲ್ ಅನ್ನ ಬ್ರೇಕ್ಔಟ್ ಮಾಡೋವರೆಗೂ ವೇಟ್ ಮಾಡ್ಬೇಕಾಗಿತ್ತು. ಸೊ ನಾವು ಅರ್ಲಿ ಎಂಟ್ರಿ ಮಾಡಿದ್ವಿ, ಅದು ರೆಡ್ ಕ್ಯಾಂಡಲ್ ಬಂದ ತಕ್ಷಣನೇ ಎಂಟ್ರಿ ಆದ್ವಿ. ಅದು ನಾವು ಮಾಡಿರ್ತಕ್ಕಂಥ ತಪ್ಪು. ಓಕೆನಾ, ನಾವು ಮಸ್ಟ್ ಅಂಡ್ ಶುಡ್ ವೇಟ್ ಮಾಡಲೇಬೇಕು. ಅಟ್ ಪ್ರೆಸೆಂಟ್ ಏನಿದೆಯಲ್ಲ, ಟ್ರೆಂಡ್ ರಿವರ್ಸಲ್ ಆಗುವಂತ ಸಾಧ್ಯತೆ ಜಾಸ್ತಿ ಇತ್ತು. ನಾವು ಅದನ್ನ ಐಡೆಂಟಿಫೈ ಮಾಡಲಿಲ್ಲ, ಅದೇ ನಮ್ಮ ತಪ್ಪಾಗಿದ್ದು. ಈ ತಪ್ಪಿನ ತಿಳುವಳಿಕೆ ಇರಬೇಕಾಗುತ್ತೆ. ಓಕೆನಾ.
ಹಾಗೇನೆ ಇನ್ನ ಬೇಕಾದ್ರೂ ನೋಡಿ ಇದ್ರಲ್ಲಿ ಏನಿದೆಯಲ್ಲ ಮಾರ್ಕೆಟ್ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಇಲ್ಲಿ ಜಸ್ಟ್ ಈ ಒಂದು ರೇಂಜ್ ಬಾಂಡ್ ಏನಿದೆಯಲ್ಲ ಇಲ್ಲಿ ನಾವು ತಪ್ಪು ಮಾಡಿದ್ವಿ. ಅರ್ಥ ಆಯ್ತಾ? ಈ ಒಂದು ತಪ್ಪು ಮಾಡಿದ್ದಕ್ಕೆ ನಮ್ ಫಸ್ಟ್ ಎಸ್ ಎಲ್ ಹಿಟ್ ಆಗಿದೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನಂತಂದ್ರೆ ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೂ ಫಾಲ್ ಆಗುತ್ತಲ್ಲ ಅಲ್ಲಿಂದ ರಿವರ್ಸಲ್ ಆಗುವಂತ ಸಿಚುವೇಶನ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಅದು ಯಾವ ರೀತಿ ರಿವರ್ಸಲ್ ನ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ, ಈಗ ಅಟ್ ಪ್ರೆಸೆಂಟ್ ಈ ಪ್ರೈಸ್ ಎಲ್ಲಿವರೆಗೂ ಮೂವ್ ಆಗಿ ಮತ್ತೆ ರೆಡ್ ಕ್ಯಾಂಡಲ್ ಅಥವಾ ಗ್ರೀನ್ ಕ್ಯಾಂಡಲ್ ಎಲ್ಲಿಂದ ಫಾರ್ಮೇಶನ್ ಆಗುತ್ತೋ ಅಲ್ಲಿಂದ ಅಲ್ಲಿವರೆಗೂ ಸಮೇತ ನಾವು ವಾಲ್ಯೂಮ್ ಪ್ರೊಫೈಲ್ ಅನ್ನು ಯೂಸ್ ಮಾಡಿ ಪಿ ಒ ಸಿ ಅನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಮಾರ್ಕೆಟ್ ಮತ್ತು ರಿವರ್ಸ್ ಬಂದು ಪಿ ಒ ಸಿ ಹತ್ರ ಟಚ್ ಆಗಿ ರಿವರ್ಸಲ್ ಕನ್ಫರ್ಮೇಶನ್ಗೆ ನಾವು ವೇಟ್ ಮಾಡಿ ಏನಾದರೂ ಬೇರಿಶ್ ಆಂಗಲ್ಫಿಂಗ್ ಆರ್ ಸಮಥಿಂಗ್ ಏನಾದರೂ ನಮಗೆ ಬೇರೆ ಸಿಗ್ನಲ್ಸ್ ಏನಾದರೂ ಸಿಕ್ಕರೆ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ 1:2 ಆರಾಮ್ಸೆ ಈಸಿಯಾಗಿ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಿ ಟ್ರೇಡ್ ಅನ್ನ ತಗೋಬಹುದು. ಇದು ಸಿನಾರಿಯೋ ಏನಕ್ಕೆ ಎಸ್ ಎಲ್ ಇಟ್ಟಾಯ್ತು ಅಂತಂದೇಳಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ತಗೊಂಡಿದ್ದು ಏನ್ ಮ್ಯಾಟ್ರು, ಇಲ್ಲಿಂದ ಅಪ್ ಸೈಡ್ ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ ಇಲ್ಲಿತ್ತು, ಸೊ ಲೋ ಸೈಡ್ ವಾಲ್ಯೂಮ್ ಪ್ರೊಫೈಲ್ ಇಲ್ಲಿತ್ತು. ಸೊ ಇವೆರಡರ ಸೆಂಟ್ರಲ್ಲಿ ಪ್ರೈಸ್ ಇದ್ದಿದ್ರಿಂದ ನಮಗೆ ಕನ್ಫರ್ಮೇಶನ್ ಇರಲಿಲ್ಲ. ಬಟ್ ನಾವು ಒಂದೇ ಈಗ ಲಾಸ್ಟ್ ರೀಸೆಂಟ್ ಆಗಿ ಒಂದು ವಾಲ್ಯೂಮ್ ಪ್ರೊಫೈಲ್ ಅನ್ನು ಹಾಕಿದ್ವಲ್ಲ ಆ ಪ್ಲೇಸ್ಗೆ ರೀಟೆಸ್ಟಿಗೆ ಬಂದ ತಕ್ಷಣ ಟಚ್ ಮಾಡಿದ ತಕ್ಷಣ ತಗೊಂಡ್ವಿ. ಸೊ ನಮ್ಮ ಒಂದು ಎಸ್ ಎಲ್ ಹಿಟ್ ಆಯ್ತು. ಇದು ಸಿನಾರಿಯೋ. ಹಾಗೇನೆ ಮಾರ್ಕೆಟ್ ಏನಿದೆಯಲ್ಲ ನಾವು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವೇನ್ ತಗೊಂಡ್ವಲ್ಲ ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಇದೆ. ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್. ಹಾಗೇನೆ ಇಲ್ಲಿ ಏನು ನಾವು 4 ಅವರ್ಸ್ ಅಲ್ಲಿ ವರ್ಕ್ ಇದು ಮಾಡ್ಕೊಂಡಿದ್ವಲ್ಲ ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಇಲ್ಲಿ ಏನ್ ಗೊತ್ತಾ, ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಇಲ್ಲಿಗೆ ಹೋಗಿದೆ. ಸೊ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ವರ್ಕ್ ಆಯ್ತು ಅಂತ ಹೇಳಿದೀನಿ. ಈಗ ಮೈಂಡ್ ಸೆಟ್ ಏನು ಅಂತಂದ್ರೆ, ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಏನಿದೆಯಲ್ಲ ಇದು 4 ಅವರ್ಸ್ ಅಂದ್ಬಿಟ್ಟು ಮಿಕ್ಕಿದ ಎಲ್ಲದನ್ನು ಡ್ರಾಯಿಂಗ್ನ ರಿಮೂವ್ ಮಾಡ್ಕೊಳ್ಳೋಣ. ಜಾಸ್ತಿ ಚಾರ್ಟ್ ಅಲ್ಲಿ ಬೇರೆ ಬೇರೆ ತರ ಇದ್ದಷ್ಟು ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಎಲ್ಲದನ್ನು ಕ್ಲಿಯರ್ ಮಾಡೋಣ. ಓಕೆ, ಇಲ್ಲಿಂದ ಬುಲಿಶ್ ಲೆಕ್ಕದಲ್ಲಿ ಸಿಕ್ಕಿದೆ. ಬಟ್ ನಮಗೇನು ಮ್ಯಾಟ್ರ್ ಏನಂತಂದ್ರೆ ಇಲ್ಲಿಂದ ರಿವರ್ಸಲ್ ಆಗ್ಬೇಕು ಅಂದ್ರೆ ಇದೇನು ಲೆವೆಲ್ ಏನಿದೆಯಲ್ಲ ಈ ಲೆವೆಲ್ ಅನ್ನು ಸಮೇತನು ಬೀಟ್ ಮಾಡ್ಬೇಕು. ಅಲ್ಲಿಂದ ನಾವು ಏನೇ ಟ್ರೇಡ್ ತಗೊಂಡ್ರು ಸಮೇತನು ಎಲಿಜಿಬಲ್ ಅಲ್ಲ. ಸಾರಿ, ಅಕ್ಯುರಸಿ ಇರಲ್ಲ. ಸೊ ಇವಾಗ ಹಿಂಗಿದೆಯಾ, ಈಗ ಟ್ರೆಂಡ್ ಏನಾದರೂ ಇಲ್ಲಿಂದ ರಿವರ್ಸಲ್ ಈ ಒಂದು ಲೆವೆಲ್ ಅನ್ನ ಬೀಟ್ ಮಾಡಿದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಏನು ಮಾರ್ಕೆಟ್ ಬುಲ್ಲಿಶ್ ಆಗಿದೆಯಲ್ಲ ಇಲ್ಲಿಂದ ನಾವು ಮತ್ತೆ ವಾಲ್ಯೂಮ್ ಪ್ರೊಫೈಲ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿಂದನೇ ತಗೋಬಹುದು ಅಥವಾ ಇಲ್ಲಿಂದನೇ ತಗೋಬಹುದು. ಓಕೆನಾ? ರಿವರ್ಸಲ್ ಆಗಿದೆ. ಓಕೆ 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 ಇಲ್ಲಿ ಎಂಟ್ರಿ ಆಗಿದೆ. ಓ ಶೆಟ್. ಇಲ್ಲಿಂದ ನೋಡಿ, ಇಲ್ಲಿ ಕರೆಕ್ಟಾಗಿ ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ ಇಲ್ಲೇ ಇದೆ. ಅರ್ಥ ಆಯ್ತಾ? ಪೂರ್ತಿ ಟ್ರೆಂಡ್ ಲೆಕ್ಕದಲ್ಲಿ ವಾಲ್ಯೂಮ್ ಪ್ರೊಫೈಲ್ ಇಲ್ಲಿದೆ. ಸೊ ನಾವು ವೇಟ್ ಮಾಡಲೇಬೇಕಾಗಿತ್ತು ಇಲ್ಲಿ ಬರೋವರೆಗೂ. ಸೊ ಇಲ್ಲಿ ರೀಟೆಸ್ಟ್ ತಗೊಂಡಿದೆ ಆಲ್ರೆಡಿ. ರೀಟೆಸ್ಟ್ ತಗೊಂಡು ಓಕೆ ರೀಟೆಸ್ಟ್ ತಗೊಂಡು ಮತ್ತು ಈ ಲೆವೆಲ್ಗೆ ರೀಟೆಸ್ಟಿಗೆ ಬಂದಿದೆ. ಈಗ ಮತ್ತು ಇಲ್ಲಿಂದ ರಿವರ್ಸಲ್ ಸಾಧ್ಯತೆ ಜಾಸ್ತಿ ಇದೆ. ಸೊ ಈ ಕ್ಯಾಂಡಲ್ ಏನು ಕ್ಲೋಸ್ ಆಗಿದೆಯಲ್ಲ, ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಇದು ತುಂಬ ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಹಾಫ್ ಕ್ಯಾಂಡಲ್ಗೆ ನಾವು ಎಂಟ್ರಿ ಆಗ್ತೀವಿ. ಸೊ ಇದು ಅಕ್ಯುರೇಸಿ ಇರುತ್ತೆ. ಕ್ಯಾಂಡಲ್ ಇದು ಕ್ಲೋಸ್ ಆಗಲಿ, ನಿಮಗೆ ಎಂಟ್ರಿ ಆಗಲ್ಲ. ಸಣ್ಣ ತಪ್ಪು ನೋಡಿ ಅಲ್ಲಿ ಹೆಂಗಾಯ್ತಿದ್ದು. ಟ್ರೆಂಡ್ ಇಲ್ಲಿಂದ ರೀಟೆಸ್ಟಿಗೆ ಬರ್ತಿದೆ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ನಂಗೆ ಸಿಗ್ಲಿಲ್ಲ. ಪ್ರೆಸೆಂಟು
ನೋಡೋಣ ರಿವರ್ಸಲ್ ಆದರೆ ಎಲ್ಲಿವರೆಗೂ ರಿವರ್ಸಲ್ ಆಗುತ್ತೆ ಅಂತ. ಇಲ್ಲೇನಿದೆಯಲ್ಲ ಪ್ರೈಸ್ ಇಲ್ಲಿವರೆಗೂ ಒಂದು ಸೈಡ್ ಮೂವ್ ಆಗಿದೆಯಲ್ಲ, ಇದನ್ನ ಏನಿಲ್ಲ ಇಲ್ಲಿಂದ ತಗೊಂಡಿದೀವ, ಇದನ್ನ ರೀಸೆಂಟ್ ಸ್ವಿಂಗ್ ಇರೋದನ್ನ ಈಗ ಅಟ್ ಪ್ರೆಸೆಂಟ್ ಎಲ್ಲಿವರೆಗೂ ಹೋಗಿದೆಯಲ್ಲ, ನಿಮಿಷ ಇಲ್ಲಿವರೆಗೂ ರಿಟೆಸ್ಟ್ ಲೆಕ್ಕನೇ ಇದು. ಓಕೆ ರಿಟರ್ನ್ ಒಂದು ನಿಮಿಷ, ಇಲ್ಲಿಂದಲ್ಲ ಆ್ಯಕ್ಚುಲಿ ಇಲ್ಲಿಂದ ತಗೊಳ್ಳೋದು ತಪ್ಪು ಮಾಡಿದ್ವಿ. ಇಲ್ಲಿಂದ ಕೆಳಗಡೆಯಿಂದ ಎಲ್ಲಿಂದ ಸ್ಟಾರ್ಟ್ ಅಲ್ಲ ಅಲ್ಲಿಂದ ತಗೋಬೇಕು, ಸಾರಿ. ಸಣ್ಣ ಮಿಸ್ಟೇಕ್ಸ್, ಇನ್ನು ತುಂಬ ಕಲಿಯೋದಿದೆ ಇದರಲ್ಲಿ, ಮಾಸ್ಟರ್ ಮಾಡ್ತೀನಿ. ಇದೆಲ್ಲ ತಗೊಂಡಿದೀವ, ಇಲ್ಲಿಗೆ ಪಿ ಒ ಸಿ ಇಲ್ಲಿಗೆ ಬಂದಿದೆಯಾ. ಸೊ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಒಂದು ಸಿನಾರಿಯೋ ಮಾರ್ಕೆಟ್ ಮತ್ತು ಈ ರೇಂಜಿಗೆ ಬಂದು ರಿಟೆಸ್ಟ್ ಆಗೋವರೆಗೂ ವೇಟ್ ಮಾಡ್ತೀವಿ. ನೋಡಿ ಪಿ ಒ ಸಿಗೆ ಬಂದು ಟಚ್ ಆಯ್ತಾ, ನಮಗೆ ಕನ್ಫರ್ಮೇಷನ್ ಸಿಗ್ಬೇಕು ಇವಾಗ ಇಲ್ಲಿಂದ. ಓಕೆ, ಇಲ್ಲಿ ಕನ್ಫರ್ಮೇಷನ್ ಸಿಕ್ಕಿದೆ ನೋಡಿ, ಅಟ್ ಪ್ರೆಸೆಂಟ್ ಕನ್ಫರ್ಮೇಷನ್ನು ಇಲ್ಲಿ ಪಿ ಒ ಸಿಗೆ ಆಲ್ಮೋಸ್ಟ್ ಅಲ್ಲಾಗಿ ಇಲ್ಲಿಂದ ಇಲ್ಲಿಗೆ ರೇಂಜ್ ಬಾಂಡ್ ತೊಗೊಂಡಿದ್ದೀವಿ, ಅಪ್ ಟು ಟ್ರೆಂಡ್ ರಿವರ್ಸಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ನಮಗೆ ಕ್ಯಾಂಡಲ್ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಸೊ ನಾವು ಇಲ್ಲೇನು ಮಾಡ್ತೀವಿ ಅಂತಂದರೆ ಎಂಟ್ರಿ ಆಗ್ತಕ್ಕಂಥ ಸಾಧ್ಯತೆ ಇಲ್ಲಿ ತೊಗೊತೀವಿ. ಓಕೆನಾ, ಲಾಂಗ್ ಪೊಸಿಷನ್ಸ್ ತಗೊಂಡು ಸ್ಟಾಪ್ ಲಾಸನ್ನು ನಾವು ಆ್ಯಕ್ಚುಲಿ ಇಡಬೇಕಾಗಿರೋದು ವಾಲ್ಯೂಮ್ ಪ್ರೊಫೈಲ್ ಲೋವರ್ಗು, ಬಟ್ ನಾವು ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬಯರ್ಸ್ ಇಲ್ಲಿ ಎಂಟ್ರಿ ಆಗಿರೋದ್ರಿಂದ ಈ ಲೆಕ್ಕದಲ್ಲಿ ಇಡ್ತೀವಿ. ಈ ಲೆಕ್ಕದಲ್ಲಿ ಇಟ್ಟು 1:2 ಲೆಕ್ಕದಲ್ಲಿ ಸಾಕು ನಮಗೆ. 1:2 ಲೆಕ್ಕನೇ ಸಾಕು. ನೋಡೋಣ ಈಗ ನೋಡಿ ವಾಲ್ಯೂಮ್ ಪ್ರೊಫೈಲ್ ಕರೆಕ್ಟಾಗಿ ಯೂಸ್ ಆಗುತ್ತಿಲ್ಲ ಅಂತ ಇನ್ನೊಂದು ಟೈಮ್ ನೋಡೋಣ. ಹೋಯ್ತು ಸೀದಾ ಕೆಳಗಡೆಗೆ ಹೋಯ್ತು. ಬಟ್ ಇವಾಗ ಏನಂತಂದ್ರೆ ಮಾರ್ಕೆಟು ಈ ಒಂದು ಟೈಮ್ ಫ್ರೇಮನ್ನು ರಿವರ್ಸಲ್ ತಗೊಂಡಿದೆ ನೋಡಿ. ಇದೇ ರೀತಿನೇ ಪ್ರತಿಯೊಂದು ಟ್ರೇಡ್ಗೂ ಮಿನಿಮಮ್ ಅಂದ್ರೆ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಟೈಮ್ ಬ್ರೇಕ್ ಆಗುತ್ತೆ. ಸೊ ಇದನ್ನು ಸಮೇತನೂ ತಪ್ಪು ಮಾಡಿದ್ವಿ. ಕಾರಣ ಏನಂತಂದ್ರೆ ಮಾರ್ಕೆಟ್ ಇಲ್ಲಿ ರೇಂಜ್ ಬಾಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿ ರಿವರ್ಸಲ್ ಸ್ಟ್ರಾಂಗ್ ಝೋನ್ ಇಂದ ರಿವರ್ಸಲ್ ಆಗಿದೆ, ರಿವರ್ಸಲ್ ಆಗಿದೆ. ಅದನ್ನೇ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದು. ಇನ್ನ ಮಾಸ್ಟರ್ ಮಾಡ್ಬೇಕಂದ್ರೆ ಪೇಷನ್ಸ್ ಇರ್ಬೇಕು. ಇಮಿಡಿಯೇಟ್ಲಿ ಜಸ್ಟ್ ಲೆಕ್ಕದಲ್ಲಿ ತಗೊಳಕ್ ಹೋಗ್ಬಾರ್ದು. ಇಲ್ಲಿ ಒಂದು ಸ್ಟಾಪ್ನ, ಇಲ್ಲೊಂದು ಟಿ ಪಿ ಇಟ್ಟಾಯ್ತು ಅಂದರೆ ಎಸ್ ಎಲ್ ಇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಬಟ್ ಎಂಟ್ರಿ ಕರೆಕ್ಟಾಗಿ ಅಕ್ಯುರೇಟ್ ಆಗಿರ್ಬೇಕು ಅಷ್ಟೆ. ಓಕೆನಾ, ಪಿ ಯು ಸಿ ಅಲ್ಲಿ ಇತ್ತಲ್ಲ. ಓಕೆ,
ಓಕೆ, ಇದು ಯಾವುದೋ ಒಂದು ಟ್ರೆಂಡನ್ನು ಹಿಡಿದಿದೆ ಅಂತ ಅರ್ಥ. ಅಟ್ ಪ್ರೆಸೆಂಟು 5 ಮಿನಿಟ್ಸ್ ಟು 1 ಅವರ್ ಟೈಮ್ ಫ್ರೇಮ್. ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ ನಮಗೆ. ಒಂದು ನಿಮಿಷ, ಅದನ್ನ ಏನು ತಪ್ಪು ಅನ್ನೋದನ್ನ ಇಲ್ಲಿ ಐಡೆಂಟಿಫೈ ಮಾಡೋಣ. ವಾಲ್ಯೂಮ್ ಪ್ರೊಫೈಲಲ್ಲೇ ಜಸ್ಟ್ ಓ, ಸಣ್ಣ ತಪ್ಪು ಅಲ್ಲ, ದೊಡ್ಡ ತಪ್ಪೇ ಇದು. ದೊಡ್ಡ ತಪ್ಪೇ ಇದು. ಯಾಕಂದ್ರೆ ಇಲ್ಲಿದೆ ವಾಲ್ಯೂಮ್ ಪ್ರೊಫೈಲ್. ತಪ್ಪು ಮಾಡಿದ್ವಿ. ಎಸ್, ತಪ್ಪು ಮಾಡಿದ್ವಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿದೆ ಆಕ್ಚುಲಿ ವಾಲ್ಯೂಮ್ ಪ್ರೊಫೈಲ್. ಇಲ್ಲಿದೆ ಟ್ರೆಂಡ್ ಕಂಪ್ಲೀಟ್ ಆಗಿ ನೋಡಿದಾಗ ಇಲ್ಲಿಗೆ ರಿಟೆಸ್ಟ್ ಆಗ್ಬೇಕಾಗಿತ್ತು. ಇಲ್ಲಿಗೆ ರಿಟೆಸ್ಟ್ ಆಗಿದೆ. ಈಗ ತಪ್ಪುಗಳು ನೋಡ್ರಿ ಇಷ್ಟೇ. ಅವು ಕರೆಕ್ಟಾಗಿ ಒಂದು ಲೆವೆಲ್ಗೆ ಬರೋವರೆಗೂ ವೇಟ್ ಮಾಡಬೇಕು. ಎಲ್ಲಿ ರಿಯಾಕ್ಟ್ ಆಗುತ್ತೆ ಅಂತಂದೇಳಿ ಸೆಂಟ್ರ್ ಏನಾದರೂ ನಾವು ಎಂಟ್ರಿ ಆಗಕ್ಕೆ ಹೋದ್ರೆ ತುಂಬ ಸಮಸ್ಯೆಗಳಾಗ್ತವೆ. ಎರಡು ಸ್ಟಾಪ್ ಲಾಸ್ ಹಿಟ್ ಆಗಿದೆಯಾ? ಹಿಟ್ ಆಗಲಿ. ಓಕೆ, ಏನು ಮಾಡ್ತೀವಿ ಅಂದರೆ ನೋಡಿದ್ರಾ? ಸೊ ನಾವು ಕರೆಕ್ಟಾಗಿ ಪ್ಲೇಸನ್ನು ನಾವು ಎಕ್ಸಾಕ್ಟ್ ಪ್ಲೇಸನ್ನು ನೋಡಬೇಕಾಗುತ್ತೆ. ಸೊ ನಾವು ಪ್ಲೇಸನ್ನು ನೋಡಲಿಲ್ಲ ಅಂತಂದರೆ ಈ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ನಾವು ಅರ್ಲಿ ಎಂಟ್ರಿ ಆದ್ವಿ, ಇಲ್ಲಿಂದ ಹಿಡಿದು ಅಪ್ ಟು ನಾವು ಇದೇ ಲೆಕ್ಕಕ್ಕೆ ತಗೊಂಡ್ವಿ. ಬಟ್ ಪಿ ಒ ಸಿ 1 ಅವರ್ ಟೈಮ್ ಫ್ರೇಮಲ್ಲಿ ಪಿ ಒ ಸಿ ನಮಗೆ ಈ ಒಂದು ಲೈನಲ್ಲಿ ಮಾರ್ಕ್ ಮಾಡಿದ್ವಿ. ಬಟ್ ಅಲ್ಲಿವರೆಗೂ ವೇಟ್ ಮಾಡಲಿಲ್ಲ. ಸೊ ಇದೇ ರೀತಿನೇ ಜಸ್ಟ್ ನಮ್ಗೆ ಏನಾದರೂ ಪೇಷನ್ಸ್ ಇಲ್ಲ ಅಂತಂದರೆ ತುಂಬ ಬೆಲೆ ಕಟ್ಬೇಕಾಗತ್ತೆ, ತುಂಬ ಫೈನ್ ಕಟ್ಬೇಕಾಗತ್ತೆ. ಇದೇ ರೀತಿನೇ ಇಲ್ಲಿ ಕೂಡ ನಮಗೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಬೇಕು ಅಂದರೆ ಎರಡೂ ಸೈಡ್ ಮಾರ್ಕೆಟ್ ಇದಾಗ್ಬಿಡುತ್ತೆ. ಸೊ ಪಿ ಒ ಸಿ ಇಲ್ಲಿದೆ. ಈ ಪಿ ಒ ಸಿ ನೀವು ಮಾರ್ಕೆಟ್ ಅಟ್ ಪ್ರೆಸೆಂಟ್ ನೀವು ಇಲ್ಲಿವರೆಗೂ ಇದ್ರೂ ಸಮೇತನೂ ಯೂಸ್ ಇಲ್ಲ. ಮಾರ್ಕೆಟ್ ಇಲ್ಲಿ ಏನು ಪಿ ಒ ಸಿ ಏನಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲೆವೆಲ್ಲಿಗೆ ಬರೋ ತನಕನೂ ವೇಟ್ ಮಾಡಬೇಕಾಗಿತ್ತು. ನಾವು ಇಲ್ಲಿ ಎಂಟ್ರಿ ಆಗಿ ತಪ್ಪು ಮಾಡಿದ್ದೀವಿ. ಸೊ ಈ ಝೋನು ಇಂಪಾರ್ಟೆಂಟ್ ಝೋನ್. ಇದು ಈ ಝೋನಿಗೆ ಬಂದು ಈಗೇನು ಇಲ್ಲೇನು ಸಿಕ್ತಲ್ಲ, ನಮ್ಗೆ ಕನ್ಫರ್ಮೇಷನ್ ಏನು ಸಿಕ್ತಲ್ಲ, ಈ ರೀತಿ ಕನ್ಫರ್ಮೇಷನ್ ಸಿಕ್ಕರೆ 1:2 ಅಲ್ಲ 1:5ವರೆಗೂ ಹೋಗ್ಬೋದು. ನಿಮಗೆ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ಲೇ ಇದು. ಇಲ್ಲಿಂದ ನಮಗೆ ಈ ಲೆಕ್ಕಕ್ಕೆ ಪಾಯಿಂಟ್ ಆಫ್ ವ್ಯೂ ಏನಿದೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಈ ಲೆಕ್ಕಕ್ಕೆ ಬಂದಾಗ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬೈಯರ್ಸ್ ಇಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದು ತುಂಬ ಸಿನಾರಿಯೋ ಇರುತ್ತೆ. ಸೊ ಇಲ್ಲಿಂದ ರಿವರ್ಸಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಇಲ್ಲಿಂದ ನೀವು ಎಲ್ಲಿವರೆಗೂ ನೋಡಿದ್ರೂ ಈ ಮಾರ್ಕೆಟ್ ರಿಟರ್ನಲ್ಲೇ ಇರುತ್ತೆ, ರಿಟರ್ನ್ನೇ ಇರ್ಬೇಕು ಮಾರ್ಕೆಟ್.